ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಿರುದ್ಧ ಯೂತ್ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕ್ತಾರೆ. ಇಕ್ಬಾಲ್ ವಿರುದ್ಧ ತಿರುಗಿ ಬಿದ್ದ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅಲ್ಪಸಂಖ್ಯಾತರು ನನ್ನ ಸರಿ ಸಮಾನ ಬೆಳೆಯಬಾರದು ಅನ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಮುಖಂಡರ ಬ್ಯಾನರ್ ಅನ್ನು ಹರಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಪದಗ್ರಹಣ ವೇಳೆ ಬ್ಯಾನರ್ ಅನ್ನು ಹರಿಸಿದ್ದಾರೆ. ಇಕ್ಬಾಲ್ ವಿರುದ್ಧ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಆಸಿಫ್ ಅಲಿ ಕಿಡಿಕಾರ್ತಾ ಇರೋದು. ಇನ್ನೊಂದೆಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮೀದ್ ಮನಿಯಾರ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಇಕ್ಬಾಲ್ ಜೊತೆಗೆ ಇದ್ದ ವೇಳೆ ಅವರ ಕುತಂತ್ರ ನಾನು ಕಂಡಿದ್ದೇನೆ. ಆ ಕುತಂತ್ರದಿಂದ ಮತ್ತೆ ಬ್ಯಾನರ್ ಹರಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿಗೆ ದೂರು ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಯೂತ್ ಕಾಂಗ್ರೆಸ್ನ ಮುಖಂಡರು. ಇದೀಗ ಮತ್ತೆ ಅಸಮಾಧಾನ ಸ್ಫೋಟ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ. ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಆಸಿಫ್ ಅಲಿ ಕಿಡಿಕಾರ್ತಾ ಇರೋದು. ಗಂಗಾವತಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ತರ ಕಾಣಿಸ್ತಾ ಇದೆ. ಬ್ಯಾನರ್ ಹರಿದಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಇದೀಗ ಮಾತಿನ ಚಟಾಪಟಿ ನಡೀತಾ ಇದೆ. ಗಂಗಾವತಿಯಲ್ಲಿ ನಡೆಯುತ್ತಿರುವಂಥ ಯುವ ಕಾಂಗ್ರೆಸ್ಸಿನ ಪದಾಗ್ರಹಣ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ಬ್ಯಾನರ್ ಮೇಲೆ ಇದ್ದಿತ್ತು. ಅದಕ್ಕೆ ಮಸಿ ಬಳಸಿ ಆ್ಯಂಡ್ ಹೊರಗಡೆ ಹಾಕಿರುವಂಥ ಬ್ಯಾನರ್ಗಳಿಗೆ ಹರಿದಿದ್ದಾರೆ ಕೆಲ ಕಿಡಿಗೇಡಿಗಳು. ನಾವು ಏನು ಲೆಟ್ರೇಡ್ ಮೇಲೆ ಇದಾಗಿ ಬಂದವನಲ್ಲ, ನಾನು ಓಟ್ ತೊಗೊಂಡು ಗೆದ್ದಂಥವನು. ನಮ್ಮ ಗಂಗಾವತಿಯಲ್ಲಿ ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿಲ್ಲ. ಪಕ್ಷ ಸಂಘಟನೆ ಮಾಡ್ತಾಯಿದ್ದೀವಿ ನಾವೆಲ್ಲ ಕಷ್ಟಪಟ್ಟು. ಕೆಲವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲಾರ್ದಂಗೆ ಏನೋ ತಾವು ಬೇರೆ ಪಕ್ಷಕ್ಕೆ ದುಡಿದೀವಿ, ಅವು ಪ್ರೂಫ್ ಕೊಡ್ರಿ ಸ್ವಾಮಿ, ಬರೀ ಹೇಳೋದಲ್ಲ, ಪ್ರೂಫ್ ಕೊಡ್ರಿ. ನೀವಿಲ್ಲ ಅಂತ ಹೇಳಿದ್ದು ನಾವು ಪ್ರೂಫ್ ನಾವು ಕೊಡ್ತೀವಿ. ಹೌದೌದು ಮಾಡಿಸಿದ್ದಾರೆ, ನಮ್ಮ ಹತ್ರ ವಿಡಿಯೋ ಇದೆ, ಆ ವಿಡಿಯೋ ಕೊಟ್ಟಿದ್ದೀರಿ. ಗಂಗಾವತಿ ನಗರ ಘಟಕದ ಅಧ್ಯಕ್ಷ ಯೂತ್ ಕಾಂಗ್ರೆಸ್ಸಿನ ಬಾಬರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ರವಿ, ಅವ್ರ ಜೊತೆಯಲ್ಲಿ ಕೆಲ ಯಾರು ಹೋದಾರ ಹುಡುಗರು ಎಲ್ಲ ಅವ್ರ ಜೊತೆ ಇರೋಂಥ ಹಿಂಬಾಲಕರು. ಅದು ನಮ್ಮ ಗಂಗಾವತಿಯಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ಎರಡು ಬಣಗಳಲ್ಲಿದೆ. ಒಂದು ಬಣ ಕಾಂಗ್ರೆಸ್ ಪಕ್ಷದೈತೆ, ಒಂದು ಇಕ್ಬಾಲ್ ಅನ್ಸಾರಿ ವ್ಯಕ್ತಿದಿದೆ. ಬರೀ ವ್ಯಕ್ತಿ ಬಣ ಇದ್ದಂಥ ಅಷ್ಟೇ ಜನಕ್ಕೈತಲ್ಲ, ನಾವೇನು ಮಾಡಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಎಲೆಕ್ಷನಲ್ಲಿ ಅವ್ರ ಜೊತೆಗೆ ಅಡ್ಡಾಡಿದ್ದು ಫೋಟೋಸ್ ನನ್ನ ಹತ್ರ ಅದಾವ. ನಿಮ್ಗೆ ಬೇಕಂದ್ರೆ ನಾವು ತೋರಿಸ್ತೀನಿ, ಅವರು ತೋರಿಸ್ಲಿ. ನಾನು BJPಯಲ್ಲಿ KRPPಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಹತ್ರ ಫೋಟೋ ಕೊಟ್ಟು ತೋರಿಸ್ಲಲ್ಲ. ಇಲ್ಲಾಂದ್ರೆ ಯಾವುದೇ ದರ್ಗಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಮತ್ತೊಮ್ಮೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ ಬ್ಯಾನರ್ ಹರಿದಂಥ ವಿಚಾರಕ್ಕೆ. ಆ್ಯಕ್ಚುಲ್ ಆಗಿ ಏನು ಸಮಸ್ಯೆ ಇದು? ಬ್ಯಾನರ್ ಹರಿದಿದ್ದ ಯಾರು, ಯಾಕಾಗಿ ಕೆಲಸ ಮಾಡಿದ್ದಾರೆ? ನೀತಿ ಅಂತಂದ್ರೆ ಕೊಪ್ಪಳದ ಕೆಲವೊಂದಿಷ್ಟು ಗಂಗಾವತಿಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇನ್ನೂ ಮುಂದುವರೆದಿದೆ ಅಂತ ಹೇಳ್ಬೋದು. ಏನ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ, ಅದರ ಜೊತೆಗೆ ಮಾಜಿ ಸಚಿವರಂತ ಇಕ್ಬಾಲ್ ಅನ್ಸಾರಿ ಅವರ, ಅದರ ಜೊತೆಗೆ ಏನ್ ಇನ್ನೊಂದು ಬಣ ಕಾಂಗ್ರೆಸ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಯೂತ್ ಕಾಂಗ್ರೆಸ್ನ ಬಣ, ಇದೀಗ 2 ಬಣಗಳಾಗಿರುವಂತದ್ದು. ಇದು ಕಾಂಗ್ರೆಸ್ನ ಆಯ್ಕೆ ಮಾಡಿ ಮತ್ತು ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಿಗೆ ಬಹಳಷ್ಟು ತಲೆನೋವು ಆಗಿ ಪರಿಣಮಿಸಿರುತ್ತದೆ. ಇನ್ನು ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಒಂದು ಗಂಗಾವತಿ ನಗರದಲ್ಲಿ ಸ್ವತಃ ಏನಂತಂದ್ರೆ ಯೂತ್ ಕಾಂಗ್ರೆಸ್ನ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತು. ಇಂಥ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಅಂತ ಆಸಿಫ್ ಅಲಿ ಅವರು ಸೇರಿದಂತೆ ಬಹಳಷ್ಟು ಕೆಲವೊಂದಿಷ್ಟು ಕಾಂಗ್ರೆಸ್ನ ಮುಖಂಡರ ಬ್ಯಾನರ್ಗಳನ್ನ ಸ್ವತಃ ಗಂಗಾವತಿ ನಗರದಲ್ಲಿ ಹಾಕಲಾಗಿತ್ತು. ಆದ್ರೆ ಇದರಿಂದ ಅಸಮಾಧಾನ ಅಂತ ಏನ್ ಇಕ್ಬಾಲ್ ಅನ್ಸಾರಿ ಅವರ ಕಡೆಯವರು ಏನು ಬ್ಯಾನರ್ ಹರಿದಿದ್ದಾರೆ ಅನ್ನೋದು ಸ್ವತಃ ಏನಂತಂದ್ರೆ ಈಗ ಸ್ವತಃ ಯೂತ್ ಕಾಂಗ್ರೆಸ್ನ ಮುಖಂಡರ ಆರೋಪ ಆಗಿರುವಂತದ್ದು. ಇಕ್ಬಾಲ್ ಅನ್ಸಾರಿ ಅವರು ಅಲ್ಪಸಂಖ್ಯಾತರ ಮುಖಂಡರನ್ನ ಬೆಳೆಯೋದಕ್ಕೆ ಬಿಡಲ್ಲ. ಈಗಾಗಲೇ ನಾನು ಸ್ವತಃ ಏನಂದ್ರೆ ಯೂತ್ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ನಾನು ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ. ಅದ್ರ ಜೊತೆಗೆ ಏನಂತಂದ್ರೆ ಸ್ವತಃ ಏನಂದ್ರೆ ಶಾಮೀದ್ ಮನಿಯಾರ್ ನಗರಸಭಾ ಮಾಜಿ ಅಧ್ಯಕ್ಷರು ಮತ್ತು ಈಗ ಹಾಲಿ ಅಧ್ಯಕ್ಷರು, ಅವರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಇವ್ರು ಏನಾದ್ರು ಬೆಳೆದ ಖಂಡಿತಲು ಕೂಡ ಇದು ಇಕ್ಬಾಲ್ ಅನ್ಸಾರಿಗೆ ಕಾಂಪಿಟೇಟರ್ ಆಗ್ತದೆ ಅಂತ ಅನ್ಕೊಂಡು ಸ್ವತಃ ಇಕ್ಬಾಲ್ ಅನ್ಸಾರಿ ಬೆಂಬಲ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂದ್ರೆ ನಮ್ಮ ಅಲ್ಪಸಂಖ್ಯಾತ ನಮ್ಮ ಮುಖಂಡರನ್ನ ಬೆಳೆದಕ್ಕೆ ಸ್ವತಃ ಇಕ್ಬಾಲ್ ಅನ್ಸಾರಿ ಬಿಡ್ತಾ ಇಲ್ಲ ಅಂತೇಳಿ ಸ್ವತಃ ಅಲ್ಪಸಂಖ್ಯಾತರ ನಾಯಕರು ಇವತ್ತು ಇಕ್ಬಾಲ್ ಅನ್ಸಾರಿ ವಿರುದ್ಧ ತಿರುಗಿ ಬರೆದದ್ದು. ಇದ್ರ ಬೆನ್ನಲ್ಲೇ ಈಗಾಗಲೇ ಸ್ವತಃ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ
ಕೆಲವೊಂದಿಷ್ಟು ನಾಯಕರು, ಅದರ ಜೊತೆಗೆ ಯೂತ್ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರು ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಬಳಿ ಹೋಗುವಂತ ಏನಂದ್ರೆ ಬಳಿ ಹೋಗಿ ಸುಧಾ ಇಕ್ಬಾಲ್ ಅನ್ಸಾರಿ ಯಾವ ರೀತಿ ನಮ್ಮನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದಾರೆ ಮತ್ತು ನಮ್ಮ ವಿರುದ್ಧ ಯಾವ ರೀತಿ ಪಿತೂರು ಮಾಡ್ತಿದ್ದಾರೆ ಅವ್ರನ್ನೆಲ್ಲ ದೂರ ಕೊಡುವಂತ ಕೆಲಸ ಮಾಡ್ತೀವಿ, ಪ್ರತಿಯೊಂದು ಸಾಕ್ಷ್ಯನ ನಾನು ಡಿ ಕೆ ಶಿವಕುಮಾರ್ ಕೊಡ್ತೀವಿ ಅಂತೇಳಿ ಯೂತ್ ಕಾಂಗ್ರೆಸ್ನ ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರು ಈಗ ಆರೋಪ ಮಾಡಿರುತ್ತದೆ. ಒಟ್ಟಾರೆ ಅಂತಂದ್ರೆ ಇದು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಏನು ನಿಜವಲ್ಲೂ ಕೂಡ ಗಂಗಾವತಿಯಲ್ಲಿ ಏನೂ ಸರಿ ಇಲ್ಲ, ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ, ಅದು ಗಂಗಾವತಿಯ ಕ್ಷೇತ್ರದಲ್ಲಿ ಬಡ ರಾಜಕೀಯ ಜಾಸ್ತಿ ಆಗ್ತದೆ ಅಂತೇಳಿ ಪದೇ ಪದೇ ಆರೋಪ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಇಕ್ಬಾಲ್ ಅನ್ಸಾರಿ ಹಿಂದೆ ಸಹ ಕೆಲವೊಂದಿಷ್ಟು ಕಾಂಗ್ರೆಸ್ನ ಮುಖಂಡರ ವಿರುದ್ಧ ಆಡಿಯೋ ಬಿಟ್ಟು ಇಲ್ಲ ನನ್ನ ಸೋಲಿಗೆ ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ಕಾರಣ ಅಂತೇಳಿ ಆಡಿಯೋನ ಬಿಟ್ಟು ಬಹಳಷ್ಟು ಆಕ್ರೋಶ ಹೊರಹಾಕಿದ್ರು. ಇದೇ ಬರಲಿಲ್ಲ, ಇದೀಗ ಸ್ವತಃ ಇಕ್ಬಾಲ್ ಅನ್ಸಾರಿ ವಿರುದ್ಧ ಈ ರೀತಿ ಬ್ಯಾನರ್ ಹಾರುವಂತ ಕೆಲಸ ಮತ್ತು ಏನು ಮಸಿ ಬೆಳೆಯುವಂತ ಕೆಲಸ ಕೆಲವೊಂದಿಷ್ಟು ಇಕ್ಬಾಲ್ ಅನ್ಸಾರಿ ಬೆಂಬಲಿಗರು ಮಾಡಿದ್ದಾರೆ ಎನ್ನುವ ಆರೋಪ ಈಗ ಕಾಂಗ್ರೆಸ್ನಲ್ಲಿಯೇ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇರೋದು. ಇದು ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರಿಗೆ ತಲೆನೋವಾಗಿರುತ್ತದೆ. ಇದನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ನಿಜವಲ್ಲೂ ಕೂಡ ಮುಂದೆ ಕಾದು ನೋಡ್ಬೇಕಾಗಿರುತ್ತು. ನೀತಿ ನಾಗರಾಜ್, ಈಗ ಯಾರಾದ್ರೂ ಹಿರಿಯ ನಾಯಕರುಗಳಿಗೆ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಯಾರಿಗಾರು ಸಂಬಂಧಪಟ್ಟಂತವರಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ಈ ವಿಚಾರದ ಬಗ್ಗೆ ಮನವಿ ಮಾಡಿರೋದು ಅಥವಾ ತಿಳಿಸಿರೋದು, ಅಥವಾ ಅವ್ರು ಯಾರಾದ್ರೂ ಇವ್ರನ್ನ ಸಂಧಾನ ಮಾಡೋದು, ಮಾತುಕತೆ ಮಾಡೋದು, ಕೂರಿಸಿ ಮಾತಾಡ್ಸೋದು, ಈ ಥರದ್ದೇನಾದ್ರು ಆಗ್ತಾ ಇದೆಯಾ ಇಲ್ವಾ? ಸ್ವತಃ ಏನಂದ್ರೆ ನಿನ್ನೆ ಘಟನೆ ನಡೆದ ಬಳಿಕ ಸ್ವತಃ ಏನಂದ್ರೆ ಕೊಪ್ಪಳದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಂತ ಮತ್ತು ಜೊತೆಗೆ ಮಾಜಿ ಸಚಿವರಂತ ಅಂಬರೇಗೌಡ ಬಯ್ಯಪ್ಪರು ಸ್ಥಳಕ್ಕೆ ಆಗಮಿಸಿದ್ರು. ಸ್ಥಳಕ್ಕೆ ಆಗಮಿಸಿ ಏನು ಈಗಾಗಲೇ ಅಸಮಾಧಾನಿತರು ಮತ್ತೆ ಏನು ಆರೋಪ ಮಾಡ್ತಾ ಅವ್ರ ಜೊತೆ ಏನಾದ್ರೂ ಸಭೆ ಮಾಡುವಂತ ಕೆಲಸ ಮಾಡಿರುತ್ತದೆ. ಖಾಸಗಿ ಹೋಟೆಲ್ ಅಲ್ಲಿ ಸಭೆ ನಡೆಸಿದ್ರು. ಇಂಥ ಸಂದರ್ಭದಲ್ಲಿ ಅವ್ರು ಮಾಹಿತಿ ಕಲೆ ಹಾಕಿದಾಗ ಈಗಾಗಲೇ ಮಾಧ್ಯಮದ ಮುಂದೆ ಅವರು ಸ್ವತಃ ಏನಂದ್ರೆ ಅಂಬರೇಗೌಡ ಬಯ್ಯಪ್ಪರವರು ಮಾತನಾಡಿರುತ್ತದೆ. ಇಲ್ಲ, ಈ ರೀತಿ ಅಸಮಾಧಾನ ಇರುವುದು ನಿಜವಲ್ಲೂ ಕೂಡ ಅಸಮಾಧಾನ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಅಸಮಾಧಾನ ಇರುವುದು ನಿಜವಲ್ಲೂ ಕೂಡ ನಿಜ ಇರೋದ್ರಿಂದ ಈಗಾಗಲೇ ಏನು ಈ ರೀತಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ವರದಿ ಕೊಡಲಾಗುವುದು. ಅದ್ರ ಜೊತೆಗೆ ಇಕ್ಬಾಲ್ ಅನ್ಸಾರಿ ಅವರು ಬೆಂಬಲಿಗರು ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಎಲ್ಲ ಸಾಕ್ಷ್ಯಗಳನ್ನ ನಾನು ಸಂಗ್ರಹಣೆ ಮಾಡ್ತೀನಿ. ಸಂಗ್ರಹ ಮಾಡಿ ಡಿ ಕೆ ಶಿವಕುಮಾರ್ ಅವರ ಜೊತೆ ನಾನು ಆಗಲೇ ಮಾತನಾಡಿದ್ದೀನಿ ಮತ್ತು ಸಚಿವರಾದ ಶಿವರಾಜ್ ತಂಗಡಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅದ್ರ ಜೊತೆಗೆ ಈಗಲೇ ಇವರು ಏನು ಯೂತ್ ಕಾಂಗ್ರೆಸ್ ನಾಯಕರು ಕೂಡ ನನಗೇನು ಆರೋಪ ಮಾಡಿದ್ದಾರೆ ಮತ್ತು ದೂರ ನೀಡಿದ್ದಾರೆ. ಆ ದೂರನ್ನು ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಅಸಮಾಧಾನ ಇರೋದು ನಿಜವಾಗ್ಲೂ ಕೂಡ ನಿಜ ಅನ್ನೋದು ಸ್ವತಃ ಏನಂದ್ರೆ ಕೊಪ್ಪಳದ ಏನು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅಂತ ಅಂಬರೇಗೌಡ ಬಯ್ಯಪ್ಪ ಅವರು ಕೂಡ ಒಪ್ಕೊಂಡಿರುತ್ತದೆ. ನೀತಿ ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ. ಬಿಡಿ